ಎಲ್ಲರಿಗೂ ನಿಮ್ಮ ಪ್ರೀತಿಯ ಶಿಕ್ಷಕ ಹನುಮಂತರಾಯ್ ಬೆಳಗಾವಿ ಮಾಡುವ ನಮಸ್ಕಾರ. ಈ ವಿಡಿಯೋ ಮಾಡುವ ಉದ್ದೇಶ ಏನಪ್ಪಾ ಅಂದ್ರೆ, ಈ ಸಾಲಿನಲ್ಲಿ ನವೋದಯ ಪರೀಕ್ಷೆ ಬರೆಯುತ್ತಿರುವ ಎಲ್ಲ ವಿದ್ಯಾರ್ಥಿಗಳು ಗಮನಿಸಬೇಕಾದಂತ ಕೆಲವು ಅಂಶಗಳಿದ್ದಾವೆ. ಅದೇ ತರನಾಗಿ ಎಲ್ಲ ಪಾಲಕರು ನಿಮ್ಮ ಮಗುವಿನ ದಾಖಲಾತಿಗಳನ್ನು ಎಲ್ಲವನ್ನು ಪರಿಶೀಲಿಸಿಕೊಂಡು ನವೋದಯ ಪರೀಕ್ಷೆಗೆ ಈಗ ಆನ್ಲೈನ್ ಅರ್ಜಿ ಕರೆದಿದ್ದಾರೆ. ಎಲ್ಲರೂ ಆನ್ಲೈನ್ ಅರ್ಜಿ ಹಾಕಿ. ಅದೇ ತರನಾಗಿ ಸಿಲೆಬಸ್ ಈ ಬಾರಿ ತುಂಬಾ ಚೇಂಜ್ ಮಾಡಿದ್ದಾರೆ. ಏನಪ್ಪಾ ಅಂದ್ರೆ, ಮೊದಲಿಗೆ ಮಾನಸಿಕ ಸಾಮರ್ಥ್ಯ ಮತ್ತೆ ಕನ್ನಡ ವಿಭಾಗ, ಅದೇ ತರನಾಗಿ ಅರ್ಥಮೆಟಿಕ್ ಅಂತ ಹೇಳಿ 3 ವಿಭಾಗಗಳು ಇದ್ರಿ. ಈ ಸಲ ಏನ್ ಮಾಡಿ 4 ವಿಭಾಗಗಳನ್ನು ತಂದಿದ್ದಾನೆ. ಮೊದಲ ಮೆಂಟಲ್ ಅಬಿಲಿಟಿ ಏನಂತಂದ್ರ 40 ಕ್ವಶನ್ ಕೇಳ್ತಿದ್ದ, 50 ಮಾರ್ಕ್ಸ್ ಇತ್ತು. ಈ ಸಲ ಏನ್ ಮಾಡಿದ್ದಾನೆ ಅಂದ್ರ ಮೆಂಟಲ್ ಅಬಿಲಿಟಿ ಮೇಲೆ 20 ಕ್ವಶನ್ ಇರ್ತಾವ, 25 ಮಾರ್ಕ್ಸ್ ಇರ್ತೈತ್ರಿ. ಈಗ ಮೊದಲ 10 ಭಾಗ ಇರ್ತದಲ್ಲ, ಈಗೆಲ್ಲ ಕೂಡ ನಿಮ್ಗೆ ಏನಿರ್ತಾವ ಮೆಂಟಲ್ ಅಬಿಲಿಟಿ 5 ಭಾಗಗಳು ಇರ್ತಾವು. ಅವು 5 ಭಾಗ ಸಹ ನಾ ಹೇಳ್ತೀನಿ. ಯಾವ ಅಂದ್ರೆ 1ನೇ ಭಾಗ ಬಂದ್ಬಿಟ್ಟು ನಿಮಗೆ ಮಾದರಿಯನ್ನು ಪೂರ್ಣಗೊಳಿಸುವ ಪ್ರಶ್ನೆಗಳ ಮೇಲೆ ಇರ್ತೈತ್ರಿ. 2ನೇ ಭಾಗ ಬಂದ್ಬಿಟ್ಟು ನಿಮಗೆ ಕ್ರಮಬದ್ಧತೆ ಅಥವಾ ಸರಣಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳುತ್ತಾನೆ. ಅದೇ ತರನಾಗಿ 3ನೇ ಭಾಗ ಬಂದ್ಬಿಟ್ಟು ರೇಖಾಗಣಿತಾತ್ಮಕ ಚಿತ್ರವನ್ನು ಪೂರ್ಣಗೊಳಿಸುವುದರ ಮೇಲೆ ಪ್ರಶ್ನೆಯನ್ನು ಕೇಳುತ್ತಾನೆ. ಅದೇ ತರನಾಗಿ 4ನೇ ಭಾಗ ಬಂದ್ಬಿಟ್ಟು ಕನ್ನಡಿ ಪ್ರತಿಬಿಂಬದ ಮೇಲೆ ಪ್ರಶ್ನೆಯನ್ನು ಕೇಳುತ್ತಾನೆ. ಅದೇ ತರನಾಗಿ ಕೊನೆಯ ಭಾಗ 5ನೇ ಭಾಗ ಬಂದ್ಬಿಟ್ಟು ಅಣಗಿರುವ ಚಿತ್ರವನ್ನು ಗುರುತಿಸುವುದು ಎಂಬ ಈ ಭಾಗದ ಮೇಲೆ ಏನ್ ಮಾಡ್ತಾನೆ ಅಂದ್ರೆ, ಒಟ್ಟು 5 ಭಾಗಗಳು. 5 ಭಾಗದ ಮುಖಾಂತರ ನಿಮ್ಗೆ ಏನ್ ಮಾಡ್ತಾನ, ಕ್ವಶನ್ ಗಳನ್ನು ಕೇಳುತ್ತಾನೆ. ಒಂದು ಭಾಗದಲ್ಲಿ 4 ಕ್ವಶನ್, 5 ಮಾರ್ಕ್ಸ್. ಒಟ್ಟಾಗಿ ಟೋಟಲ್ 5 ಭಾಗ, 20 ಕ್ವಶನ್, 25 ಮಾರ್ಕ್ಸ್ ಇಲ್ಲಿ ಬರುತ್ತವೆ. ಅದೇ ತರನಾಗಿ ಪರಿಸರ ಅಧ್ಯಯನ, ಈ ಸಲ ಪರಿಸರ ಅಧ್ಯಯನ ಹೊಸದಾಗಿ ಒಂದು ವಿಷಯವನ್ನು ಸೇರಿಸಿದ್ದಾರೆ. ಈ ಪರಿಸರ ಅಧ್ಯಯನದಲ್ಲಿ ನಿಮಗೆ ಒಟ್ಟಾಗಿ 3 ವಿಭಾಗದಲ್ಲಿ ಏನಂದ್ರೆ ಮಗುವಿನ ಬೆಳವಣಿಗೆಯನ್ನು ಪರಿಶೀಲಿಸಿ ಏನ್ ಮಾಡ್ತಾರೆ, 3 ವಿಭಾಗದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಪ್ರಶ್ನೆಗಳನ್ನ ಕೇಳುವ ಒಂದು ಸಾಧ್ಯತೆ ಇದೆ. ಆ ವಿಭಾಗ ಯಾವಂದ್ರೆ ನೈಸರ್ಗಿಕ ಜಗತ್ತು. ನೈಸರ್ಗಿಕ ಜಗತ್ತಿನಲ್ಲಿ ನಿಮ್ಗೆ ಎಲ್ಲ ಗೊತ್ತಿರ್ಬೋದು, ಸಾವಿಗೆ, ನದಿಗಳ ಬಗ್ಗೆ, ಹೀಗೆ ಹಲವಾರು ವಿಷಯಗಳ ಬಗ್ಗೆ ಏನ್ ಮಾಡ್ತಾನ, ಕ್ವಶನ್ ಗಳು ಕೇಳ್ತಾನೆ. ಅದೇ ತರನಾಗಿ ಮಾನವನ ದೇಹ ಜೀರ್ಣಾಂಗ ಕ್ರಿಯೆ ಆಗಿರ್ಬೋದು, ರಕ್ತ ಪರಿಚಲನೆ ಆಗಿರ್ಬೋದು, ಈ ತರನಾಗಿ ಏನ್ ಮಾಡ್ತಾನೆ, ಮಾನವನ ದೇಹದ ಮೇಲೆ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆ ಇದೆ. ಅದೇ ತರನಾಗಿ ದೈನಂದಿನ ಜೀವನದಲ್ಲಿ ವಿಜ್ಞಾನದ ಬಗ್ಗೆ ಪ್ರಶ್ನೆಗಳನ್ನು ಕೇಳುತ್ತಾನೆ. ಅದೇ ತರನಾಗಿ ಸಾಮಾಜಿಕ ಸುತ್ತಮುತ್ತಲಿನ ಪ್ರದೇಶಗಳ ಮೇಲೆ, ರಾಷ್ಟ್ರಗಳು, ದೇಶಗಳ ಮೇಲೆ ಏನ್ ಮಾಡ್ತಾನಂದ್ರೆ ಈ ಸಲ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆ ಇದೆ. ಅದೇ ತರನಾಗಿ ಈ ಒಂದು ಪರಿಸರದಲ್ಲಿ ಏನಂತಂದ್ರೆ 20 ಕ್ವಶನ್, 25 ಮಾರ್ಕ್ಸ್ ಇರ್ತಾವು. ಟೋಟಲ್ 15 ಕ್ವಶನ್ ಮಾಡ್ತಾನೆ. ಮಲ್ಟಿಪಲ್ ಚಾಯ್ಸ್ ತರನಾಗಿ ಏನ್ ಮಾಡ್ತಾನೆ, ಕ್ವಶನ್ ಗಳನ್ನು ಕೇಳ್ತಾನೆ. ಇನ್ನು 5 ಕ್ವಶನ್ ಅಂದ್ರೆ ಪ್ಯಾಷನ್ ಕೊಡ್ತಾನೆ, ಒಂದು ಪ್ಯಾರಾಗ್ರಾಫ್ ಕೊಡ್ತಾನ. ಆ ಪ್ಯಾರಾಗ್ರಾಫ್ ಅನ್ನ ತಳಗ 5 ಕ್ವಶನ್ ಕೇಳ್ತಾನೆ. 5 ಕ್ವಶನ್ ಗಳನ್ನ ಏನ್ ಮಾಡ್ಬೇಕು, ನೀವು ಆನ್ಸರ್ ಮಾಡ್ಬೇಕು. ಅದೇ ತರನಾಗಿ 3ನೇ ವಿಭಾಗ ಯಾವ್ದು, ಗಣಿತ ಪರೀಕ್ಷೆ. ಅರ್ಥಮೆಟಿಕ್ ಮೇಲೆ ಏನ್ ಮಾಡ್ತಾನೆ, ಕ್ವಶನ್ ಆನ್ಸರ್ ಕೇಳ್ತಾನೆ. ಈ ಅರ್ಥಮೆಟಿಕ್ ಅಲ್ಲಿ 12 ಪಾಠಗಳಿದಾವೆ. 12 ಪಾಠಗಳನ್ನ ಚೆನ್ನಾಗಿ ಓದ್ಕೊಂಡ್ರೆ ನೀವು ಗ್ಯಾರಂಟಿ ನವೋದಯ ಸಕ್ಸಸ್ ಆಗಿ ಆಗ್ತೀರಿ. ಅವು ಯಾವ ಅಂದ್ರೆ ನೋಡಿ, ಒಂದನೇ ಪಾಠ ಬಂದ್ಬಿಟ್ಟು ನಂಬರ್ ಅಂಡ್ ನ್ಯೂಮರಿಕ್ ಸಿಸ್ಟಮ್. ಅದೇ ತರನಾಗಿ 4 ಫಂಡಮೆಂಟಲ್ ಆಪರೇಷನ್ ಬಗ್ಗೆ, ಫ್ಯಾಕ್ಟರ್ಸ್, ಫ್ರಾಕ್ಷನ್ಸ್, ಮೆಜರ್ಮೆಂಟ್ ಆಫ್ ಲೆಂತ್, ಮಾಸ್, ಕೆಪಾಸಿಟಿ, ಟೈಮ್, ಮನಿ ಅಂಡ್ ಯೂನಿಟ್ ಆಫ್ ಕನ್ವರ್ಷನ್, ಸಿಂಪ್ಲಿಫಿಕೇಶನ್ ಮೇಲೆ ಕೇಳ್ಬೋದು, ಪೆರಿಮೀಟರ್ ಅಂಡ್ ಏರಿಯಾ ಮೇಲೆ ಕೇಳ್ಬೋದು, ಟೈಪ್ಸ್ ಆಫ್ ಆಂಗಲ್ಸ್ ಅಂಡ್ ಅಪ್ಲಿಕೇಶನ್ ಮೇಲೆ ಕೇಳ್ಬೋದು, ಡಾಟಾ ಅನಾಲಿಸಿಸ್ ಮೇಲೆ ಕೇಳ್ಬೋದು, ಬಾರ್ ಗ್ರಾಫ್ ಇರ್ತಾವು, ಪಿಕ್ಟೋಗ್ರಾಫ್ ಇರ್ತಾವೆ. ಈ ತರನಾಗಿ ಅವ ಏನ್ ಮಾಡ್ತಾನೆ, ಗಣಿತ ಪರೀಕ್ಷೆಯನ್ನ ನಡೆಸ್ತಾನ್ರಿ. ಒಟ್ಟು ಇಲ್ಲಿ ಎಷ್ಟಂದ್ರೆ 20 ಕ್ವಶನ್, 25 ಮಾರ್ಕ್ಸ್. ಅದೇ ತರನಾಗಿ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಯಾವ್ದಂದ್ರೆ ಕನ್ನಡ ಪರೀಕ್ಷೆ, ಭಾಷಾ ಪರೀಕ್ಷೆ. ಯಾವ ಭಾಷೆ ಇರ್ತದೆ, ಕನ್ನಡ ಕನ್ನಡ ಭಾಷೆ ತಗೋತಾನ, ಇಂಗ್ಲಿಷ್ ಇಂಗ್ಲಿಷ್ ಭಾಷೆ ತಗೋತಾನ. ಏನಂತಂದ್ರ ಇಲ್ಲಿ ಸ್ವಲ್ಪ ಪ್ಯಾಷನ್ ಕೊಡ್ತಾನೆ, ಗದ್ಯ ಭಾಗ ಕೊಡ್ತಾನ. ಆ ಗದ್ಯ ಭಾಗಕ್ಕೆ ಅನುಗುಣವಾಗಿ ನೀವು ಆನ್ಸರ್ ಮಾಡ್ಬೇಕು. ಅದಕ್ಕೆ ಎಲ್ಲ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು, ಗಮನ ಕೊಟ್ಟು ಈ ಒಂದು ವಿಡಿಯೋವನ್ನು ನೋಡಿ ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರಿಗೂ ಅನುಕೂಲ ಆಗ್ತೈತೆ. ಅದೇ ತರ ಯಾರು ಫಾಲೋ ಆಗಿಲ್ಲ, ಎಲ್ಲರೂ ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದ.